ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಣ್ಮುಚ್ಚಿದ್ರೆ ಸಾಕು, ಖುಷಿನೇ ಕಣ್ಮುಂದೆ ಬರ್ತಾಳೆ. ಅಜ್ಜಿ ಅಜ್ಜಿ ಅಂತ ನನ್ನನ್ನ ಕರ್ದಾಗ್ತಾ ಇದೆ. ಅವಳನ್ನ ಕಳಿಸ್ಕೊಟ್ಟು ನಾವು ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ತಿದೆ. ತಪ್ಪು ಹೇಗಾಗುತ್ತೆ ಲಕ್ಷ್ಮಿ? ಅವ್ರ ಮಗನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಆ ಮಗುನ ನಮ್ಮನೇಲಿ ಉಳಿಸ್ಕೊಳ್ಳೋ ಹಕ್ಕು ನಮಗಿಲ್ಲ. ರೀ ಯಾಕ್ರಿ ನಮ್ ಜೀವನದಲ್ಲಿ ಹೀಗೆಲ್ಲ ಆಗ್ತಾ ಇದೆ? ಬೆಂಕಿ ಮನೆಯಿಂದ ಹೋದ್ನಲ್ಲ ಅಂತ ದುಃಖದಲ್ಲಿದ್ರೆ, ಜಾನು ತಾಯಿ ಆಗ್ತಿದ್ದಾಳೆ ಅಂತ ಖುಷಿ ಪಟ್ವಿ. ಆ ಖುಷಿ ಇನ್ನು ಇರುವಾಗ ಸೌಪರ್ಣಿಕ ಬಂದು ಖುಷಿನ ಕರ್ಕೊಂಡು ಹೋಗಿ ಮತ್ತೆ ದುಃಖದಲ್ಲಿ ನೂಕದ್ಲು. ರೀ, ಆ ದೇವರಿಗೂ ನಾವು ಸಂತೋಷವಾಗಿರೋದು ಇಷ್ಟ ಇಲ್ಲ ಅನ್ನಿಸ್ತಿದೆ. ಅದಕ್ಕೆ ದುಃಖದ ಮೇಲೆ ದುಃಖ ಕೊಡ್ತಾ ಇದ್ದಾನೆ. ಅಲ್ಲ ರೀ, ಅಂಥ ಪಾಪ ನಾವೇನ್ ಮಾಡಿದೀವಿ? ಸಮಾಧಾನ ಮಾಡ್ಕೋ ಲಕ್ಷ್ಮಿ. ನಮಗ್ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಈ ಜನ್ಮದಲ್ಲಿ ತೀರಿಸ್ತಾ ಇದ್ದೀವಿ ಅನ್ಸತ್ತೆ. ಅಲ್ಲ ರೀ, ಆ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ವಾ? ಇನ್ನು ಎಷ್ಟು ದಿನ ಈ ರೀತಿ ನಾವು ಒಬ್ಬೊಬ್ಬರನ್ನೇ ಕಳ್ಕೊಂಡು ನರಳ್ತಾನೆ ಇರ್ಬೇಕು ಹೇಳಿ? ಆ ಖುಷಿ ಹೋಗ್ಬೇಕಾದ್ರೆ ಅತ್ತಿದ್ದು ನನ್ ಕಣ್ಮುಂದೆ ಹಾಗೆ ಇದೆ ರೀ. ಅಲ್ಲ ರೀ, ಅವ್ರಿಗಾದ್ರೂ ಕರುಣೆ ಬೇಡ್ವಾ? ನೋಡಿ ಲಕ್ಷ್ಮಿ, ಸೌಪರ್ಣಿಕ ಅವ್ರ ಅಣ್ಣನ ಕಳ್ಕೊಂಡು ದುಃಖದಲ್ಲಿದ್ದಾರೆ. ಈಗ ಅವ್ರ ಮನೆಯಲ್ಲಿ ಮಗಳು ಅಂತ ಇರೋದು ಖುಷಿನೇ. ಅಣ್ಣನ ಮಗಳು ನಮ್ಮ ಕಣ್ಮುಂದೆ ಬೆಳಿಲಿ, ಪ್ರೀತಿಯಿಂದ ಬೆಳಿಲಿ ಅಂತ ಅವ್ರ ಆಸೆ, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವಳು ಖಂಡಿತವಾಗ್ಲೂ ಅಲ್ಲಿ ಖುಷಿಯಾಗಿರಲ್ಲ ರೀ. ಅವ್ರು ಚೆನ್ನಾಗಿ ನೋಡ್ಕೊಳಲ್ಲ ಅಂತ ನನಗ್ ಗೊತ್ತಿದೆ. ಅವಳು ಇಲ್ಲಿ ಬಂದಾಗ ಯಾವ ಪರಿಸ್ಥಿತಿಲಿ ಇದ್ಲು ಅಂತ ನಿಮಗ್ ಗೊತ್ತಿದೆ ಅಲ್ವಾ? ಅದೆಲ್ಲ ಗೊತ್ತಿದ್ದು ಈಗ ಮತ್ತೆ ಅಲ್ಲಿ ಕಳಿಸಿದ್ದು ಯಾಕೋ ಸರಿ ಅನ್ನಿಸ್ತಿಲ್ಲ ರೀ. ಅವ್ರನ್ನ ಹೇಗಾದ್ರೂ ಒಪ್ಸಿ ಖುಷಿನ ಮತ್ತೆ ಇಲ್ಲಿ ಕರ್ಕೊಂಡ್ ಬಂದ್ಬಿಡೋಣ ರೀ. ಅದಾಗದೇ ಇರೋ ಮಾತು ಲಕ್ಷ್ಮಿ. ಆ ಮಗು ಅವ್ರ ಮನೆಗೆ ಸೇರಿದ್ದು. ನಾವು ಕಾನೂನು ಪ್ರಕಾರ ಹೋದ್ರೂ ಖುಷಿ ಅವ್ರ ಮನೇಲೇ ಇರಬೇಕು. ಈಗ ನಮಗ ಮಗು ಮೇಲೆ ಪ್ರೀತಿ ಅಂತ ಇಲ್ಲಿ ಅಲ್ಲಿ ಎಷ್ಟು ದಿನ ಅಂತ ಎಳೆದಾಡ್ತೀಯ ಮಗುನ? ಪಾಪ ಅಲ್ವಾ ಅದು? ಮತ್ತೇನ್ ಮಾಡೋಣ ಅಂತೀರ ರೀ? ನೋಡು, ಈಗ ಅವ್ರ ಮನೆಗೆ ಮಗುನ್ ಕರ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ದಿನ ಅಲ್ಲೇ ಇರಲಿ, ಮುಂದೇನಾಗುತ್ತೆ ಅಂತ ಯೋಚನೆ ಮಾಡೋಣ. ಭಾವನಂಗೆ ಖುಷಿನ ಅವ್ರ ಮನೆಗೆ ಕರ್ಕೊಂಡೋಗಿರೋ ವಿಷಯ ಹೇಳಿದ್ಯಾ? ಅಯ್ಯೋ ಇಲ್ಲ ರೀ, ಹೇಗ್ ಹೇಳಕ್ಕಾಗತ್ತೆ? ಈ ವಿಷಯ ಗೊತ್ತಾದ್ರೆ ಭಾವನಾ ಆ ಮನೇಲಿ ಒಂದು ಕ್ಷಣನೂ ಇರೋದಿಲ್ಲ. ಅದಕ್ಕೆ ನಾನೇನು ಹೇಳಿಲ್ಲ. ಅವಳು ಇಲ್ಲಿಗೆ ಬಂದಾಗ ನಾವು ನೇರವಾಗಿ ಹೇಳೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.